ಯಾವತ್ತೂ ನಡಿಬಾರ್ದು. ಈಗ ಅಕಸ್ಮಾತ್ತಾಗಿ ನಡೆದೋಗಿದೆ. ಏನು ಅಂತ ಹೇಳಿದ್ರೆ ಅಲ್ಲಿ ದರೆ ಕುಸಿತ ರಾತ್ರಿ 3:30 ಗಂಟೆಗೆ ಆಗಿದೆ. ರಾತ್ರಿ 3:30 ಗಂಟೆಗೆ ಏನಾಯ್ತು ಅಂದ್ರೆ ಒಂದು ಕಲ್ಲು ಬಂದು ಆ ಶೆಡ್ ಮೇಲೆ ಬಿತ್ತು. ಶೆಡ್ ಮೇಲೆ ಬಿದ್ದ ಕೂಡಲೇ ಅವರು ಅದ್ರೊಳಗಿದ್ದವರು ಶಬ್ದ ಆದ್ರು ನೋಡ್ರು ಕೂಡ ಎಲ್ಲ ಹೊರಗಡೆ ಓಡ್ ಬಂದ್ರು. ಅವ್ರ ಪಕ್ಕದಲ್ಲೇ ಮಲಗಿದವನೊಬ್ಬ ಅವ್ರಿಗೆ ಎಫ್ಸಿ ಅವ್ರ ಪಾಪ ಎದ್ದು ಹೊರಗಡೆ ಬರೋದ್ರು ಅಷ್ಟರೊಳಗೆ ಪೂರ ಮಾಡಿ ಅವ್ರ ಮೇಲೆ ಬಿದ್ದ್ಬಿಡ್ತು, ಬಿಲ್ಡಿಂಗೇ ಬಿದ್ದ್ಬಿಡ್ತು ಅವ್ರ ಮೇಲೆ. ಹಾಗಾಗಿ ಅವ್ರು 3 ಜನ ಅಡಿ ಉಳಿದ್ರು. ಈಗ 3:30 ಗಂಟೆಯಿಂದ ಇಷ್ಟೋ ತನಕ ಟ್ರೈ ಮಾಡಿ ಈಗ ಒಬ್ಬನಿಗೆ ಕರೆದು ತಗೊಂಡೋಗಿ ಗೌರ್ಮೆಂಟ್ ಆಸ್ಪತ್ರೆ ಬಿಟ್ಟಿದ್ದೀವಿ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅವರಿಗೆ ಏನಾಗಿದೆ, ಸ್ವಲ್ಪ ಲೋ BP ಆಗಿದ್ರಿಂದ ಅವನಿಗೆ ಮತ್ತೆ ಕಾಲು ಮುರಿದಿದ್ರಿಂದ ಅವನಿಗೆ ಶಿವಮೊಗ್ಗ ಕಳಿಸ್ಲಿಕ್ಕೆ ಮೆಸೇಜ್ ಮಾಡು. ನಾವು ಶಿವಮೊಗ್ಗಕ್ಕೆ ಕಳಿಸ್ಕೊಟ್ಟು ಈಗ ಮತ್ತೆ ಬನ್ನಿ. ಈ ಬಡವರಿಗೆ ಸೂಕ್ತ ರೀತಿಯ ವ್ಯವಸ್ಥೆಯನ್ನು ಮಾಡದೇ ಇದ್ರೆ ಇವು ಸದಾಕಾಲ ನಡೀತಾನೆ ಇರುತ್ತೆ. ಈಗ 35 ಜನ ಲೇಬರ್ಸ್ ಬಂದಿದ್ದಾರೆ, ಕೊಪ್ಪಳ, ಗಂಗಾವತಿ, ದಾವಣಗೆರೆ ಎಲ್ಲೆಲ್ಲಿಂದಾನೆ ಬಂದಿದ್ದಾರೆ. ಅವ್ರು ಎಲ್ಲೂ ಖಾಸಗಿ ಜಾಗದಲ್ಲಿ ಇರಕ್ ಸಾಧ್ಯ ಇಲ್ಲ. ಮತ್ತೆ ಅವ್ರು ಬಂದಿರೋದೇ ಕೂಲಿಗೆ, ಬಾಡಿಗೆ ಮನೇಲಿ ಇರಕ್ ಸಾಧ್ಯ ಇಲ್ಲ. ಎಲ್ಲೋ ಒಂದ್ ಕಡೆ ಶೆಡ್ ಹಾಕೋಬೇಕು, ಸರ್ಕಾರಿ ಸ್ಥಳದಲ್ಲಿ ಶೆಡ್ ಹಾಕೋತಾರೆ. ಈ ಖಂಡಿತವಾಗಿ ಮಾತಾಡ್ತಾರೆ ಸಂಬಂಧಪಟ್ಟ ಈಗ ಇನ್ಚಾರ್ಜ್ ಜಾರ್ಜ್ ಇದ್ದಾರೆ, ನಾವು ಅವ್ರ ಜೊತೆಗೆ ಮಾತಾಡ್ತೇವೆ ಪರಿಹಾರ ಕೊಡೋದಕ್ಕೆ. ಈಗ ಇಂದಿರಾನಗರದಲ್ಲಿ ಬೆಳಿಗ್ಗೆ ಜಾವ ಸುಮಾರು 3 ಗಂಟೆಯಿಂದ 4 ಗಂಟೆಯ ಒಳಗಡೆ ಒಂದು ಭೂ ಕುಸಿತ ಆಗಿ ಕೆಳಗಡೆ ಜನ ಸಿಕ್ಕಿದ್ದಾರೆ ಅಂತ ಮಾಹಿತಿ ಬಂತು. ತಕ್ಷಣವೇ ನಮ್ಮ ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಪಟ್ಟಣ ಪಂಚಾಯತಿ, ಫೈರ್ ಇಲಾಖೆ ಎಲ್ಲರೂ ಮತ್ತೆ ಸಾರ್ವಜನಿಕರು ಧಾವಿಸಿ ತಕ್ಷಣ ಒಂದು ಕೆಳಗಡೆ ಬಿದ್ದಂತಹವರನ್ನ ತೆಗೆಯುವಂತ ಕಾರ್ಯಾಚರಣೆ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಈಗಾಗಲೇ ಸುಮಾರು 11 ಗಂಟೆ ಆಗಿದೆ, ಇವಾಗಲೂ ಕೂಡ ಇನ್ನು ಕಾರ್ಯಾಚರಣೆ ಆಗಿದೆ. ಕೆಲವೊಬ್ಬರನ್ನ ನಾವು ಸುಮಾರು 28 ಜನಗಳನ್ನ ಅಲ್ಲಿ ಅಂಬೇಡ್ಕರ್ ಭವನದಲ್ಲಿ ಒಂದು ಕಾಳಜಿ ಕೇಂದ್ರ ಅಂತ ಮಾಡಿ ಅಲ್ಲಿ ಶಿಫ್ಟ್ ಮಾಡಿದ್ದೀವಿ. ಇನ್ನು 3 ಜನ ಸಿಕ್ಕಿಲ್ಲ. ಬಹುಶಃ ಅವರು ಒಂದು ಕುಸಿತ ಆಗಿರೋಂಥ ರಿವೆಟ್ಮೆಂಟ್ ವಾಲ್ ಕೆಳಗೆ ಬಿದ್ದಂತ ಕೆಳಗಡೆ ಸಿಕ್ಕಾಕೊಂಡಿರ್ಬೋದು. ಆದ್ರಿಂದ ಸ್ವಲ್ಪ ಮಳೆ ಬಂದಿರೋದ್ರಿಂದ ಮತ್ತು ಆ JCB ಒಂದು ಚಿಕ್ಕ ಎಕ್ಸ್ಕವೇಟರ್ ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಅಡಚಣೆ ಆಗಿದೆ. ಇನ್ನು ಸ್ವಲ್ಪದಲ್ಲೇ ನಿಖರವಾಗಿ ಮಾಹಿತಿ ಬರ್ಬೋದು. ಹೇಳೋದಿಲ್ಲ ಇವ್ರೆ, ನಾನೇ 2-3 ಸರಿ ಬಂದಿದ್ದೇನೆ. ಈ ಗುಡ್ಡದ ಹತ್ರ ಯಾರು ಮನೆ ಕಟ್ಟಬೇಡಿ ಅಂತ ಹೇಳಿದ್ರೆ ಯಾರು ಕೇಳಲ್ಲ. ಪಾಪ ಏನು ಅಂದ್ರೆ ನಮ್ಗೆ ಕೇಳಲ್ಲ ಅಂದ್ರೆ ಅವ್ರ ಪರಿಸ್ಥಿತಿ ಅದೇನೆ, ಅವರಿಗೆ ನಿಲ್ಲಕ್ ನೆರಳೇ ಇಲ್ಲ. ಆ ಪರಿಸ್ಥಿತಿಯ ಜನಗಳವರು. ಹಾಗಾಗಿ ಇಲ್ಲಿ ಕಟ್ಕೊಂಡಿದ್ದಾರೆ. ಒಬ್ರು ಮನೆ ಕಟ್ಟಿದ್ದಾರೆ, ಪಕ್ಕದಲ್ಲಿ ಎಂತೋ ಶೆಡ್ ಕಟ್ಟಿ ಲೇಬರ್ಸ್ಗೆಲ್ಲ ಕೊಟ್ಟಿದ್ದಾರೆ. ಲೇಬರ್ಸ್ ಪಾಪ ಯಾವ್ದೋ ಊರಿಂದ ಬಂದಂತವ್ರು, ಮಳೆ ಮತ್ತೆಲ್ಲೂ ಇರ್ಲಿಕ್ಕೆ ಜಾಗ ಇಲ್ಲ. ಸರ್ಕಾರದ ಜೊತೆ ಖಂಡಿತವಾಗಿ ಮಾತಾಡ್ತೀನಿ. ತೀರ್ಕೊಂಡಂತವ್ರಿಗೆ ಪರಿಹಾರ ಕೊಡ್ಲಿಕ್ಕೆ ವಿಶೇಷವಾದಂತಹ ವ್ಯವಸ್ಥೆ ಖಂಡಿತವಾಗಿ ಆಗ್ತದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಫೋನ್ ಮಾಡ್ತಾ ಇದ್ದೀನಿ. ಇದನ್ನ ಖಂಡಿತವಾಗೂ ಹೇಳ್ತೇನೆ. ಜಿಲ್ಲಾಧಿಕಾರಿಗಳಿಗೆ, ಇವರಿಗೆಲ್ಲ ಜಿಲ್ಲಾಡಳಿತಕ್ಕೆ ಗೊತ್ತಿದೆ. ಈ ಭಾಗದಲ್ಲಿ ತುಂಬಾ ದೊಡ್ಡ ಮಟ್ಟದ ಘೋರ ಘಟನೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಡೀ ಗಾಂಧಿನಗರ ಅಂತ ಹೇಳಿ ನಾನು ಪ್ರತಿನಿಧಿಸುವ ವಾರ್ಡ್ ಇದ್ರೂ ಕೂಡ ತುಂಬಾ ಅತ್ಯಂತ ಬಡ ಕುಟುಂಬಗಳು, ಶ್ರಮಿಕ ವರ್ಗದಲ್ಲಿ ಇರುವಂತಹ ಈ ಒಂದು ವಾರ್ಡ್. ಈ ದಿನ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಇದು ರಮೇಶ್ ಗೌಡ್ರು ಅನ್ನೋ ಮನೆ ಇದೆ. ಇವ್ರು ಏನಾಗಿದೆ, ಪ್ರತಿ ವರ್ಷನೂ ಹೇಳ್ತಾ ಇದ್ರು ಫ್ಲಡ್ ಬರ್ತದೆ, ಗೋಡೆ ಕುಸಿತದೆ ಅಂತ ಹೇಳಿ. ಆದ್ರೆ ಪಾಪ ಅವರೇ ನಮ್ಮ ಏನು ವ್ಯವಸ್ಥೆ ಮುಖಾಂತರವಾಗಿ ಏನು ಮಾಡ್ಕೊಡದೇ ಇದ್ರು ಕೂಡ ಅವ್ರ ಸ್ವಂತ ಖರ್ಚಿನಲ್ಲಿ ಒಂದು ಸುಮಾರು 10-15 ಲಕ್ಷ ರೂಪಾಯಿದು ಒಂದು ತಡೆಗೋಡೆನ ನಿರ್ಮಾಣ ಮಾಡಿ ಅದನ್ನ ಗುಡ್ಡ ಕುಸಿದ ಅಂತ ಹೇಳಿಲಿಕ್ಕೆ ಪ್ರತಿ ವರ್ಷ ಪ್ರಯತ್ನ ಮಾಡ್ತಿದ್ರು. ಅದು ಇವತ್ತೇನಾಗಿದೆ ಅಂತ ಹೇಳಿದ್ರೆ ಕರೆಕ್ಟ್ 4 ಗಂಟೆ ಹೊತ್ತಿಗೆ ಪಾಪ ಅವ್ರ ಮಗಳು, ನಮ್ಮ ರಮೇಶ್ ಗೌಡ ಮಗಳು ರಂಜಿತಾ ಅಂತ ಹೇಳಿ ಫೋನ್ ಮಾಡಿದ್ರು. ಏನಂತ ಕೇಳಿದಾಗ ಏನಣ್ಣ ಅದು ಕಂಪ್ಲೀಟ್ ಆಗಿ ತಡೆಗೋಡೆ ಕುಸ್ತು ತುಂಬಾ ಜನ ಸಾವು ನೋವಾಗಿದೆ ಅಂತ ಗಮನಕ್ಕೆ ಬಂತು. ಸುಮಾರು 4 ಗಂಟೆಗೆ ನಾವು ಬಂದಿದ್ದೀವಿ. ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಬಂದ್ರು. ಮತ್ತೆ ಎಲ್ಲಕ್ಕಿಂತ ಜಾಸ್ತಿಯಾಗಿ ನಮಗೆ ಇನ್ಫಾರ್ಮೇಶನ್ ಸಿಕ್ತಿದ್ದಂಗೆ 112 ಫೋನ್ ಮಾಡಿದೆ. ಅದಾದ್ಮೇಲೆ ಫೈರ್ ಬ್ರಿಗೇಡ್ಗೆ ಫೋನ್ ಮಾಡಿದೆ. ತಕ್ಷಣದಲ್ಲಿ ಅವರು ಒಂದು 10 ನಿಮಿಷ ಲೇಟ್ ಮಾಡಲಿ, ತಕ್ಷಣ ಬಂದಿದ್ದಾರೆ. ವಿಶೇಷವಾಗಿ ಬೆಳಗಿನ ಕಾರ್ಯಾಚರಣೆ ನಡೀತಾ ಇದೆ. ಒಬ್ಬ ಅದರಲ್ಲಿ ಹನುಮಂತ ಸಿಕ್ ಬಂದಿದ್ದ, ಅವ್ನ ಕಾಲಿಗೆ ಇಂಜೂರಿ ಆಗಿತ್ತು. ಅವನಿಗೆ ತಗೊಂಡು ಈಗ ಹಾಸ್ಪಿಟಲ್ಗೆ ಸೇರಿಸಿ ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಬೇಗನೆ ನಾವು ರೆಫರ್ ಮಾಡಿರುವಂತದ್ದು. ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.